ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫೈನಾನ್ಸ್ ವಿತ್ ಆರ್ ಜೆ ಚಾನಲ್. ಮೇ 7ರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ, ಬೆಳಗ್ಗೆ ಮಾರ್ಕೆಟು 24,370 ಓಪನ್ ಆಗಿತ್ತು. ನಿಫ್ಟಿ 12:45ಕ್ಕೆ ಒಂದು ಒಳ್ಳೆ ರ್ಯಾಲಿ ಇತ್ತು ಅಪ್ಸೈಡಲ್ಲಿ. ಮಾರ್ಕೆಟ್ ಕ್ಲೋಸ್ ಆಗುವಾಗ 24,320ರಲ್ಲಿ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಕೂಡ ಫ್ಲ್ಯಾಟ್ ಆಗಿ 77,886ರಲ್ಲಿ ಕ್ಲೋಸ್ ಆಯಿತು. ಇವತ್ತು ನಿಫ್ಟಿ 50 ಟಾಪ್ ಗೇನರ್ ನೋಡೋದಾದರೆ, HDFC ಲೈಫ್ 3.1% ಮೇಲೆ ಹೋಗಿದೆ, ಬಜಾಜ್ ಆಟೋ 2.77% ಮೇಲೆ ಹೋಗಿದೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 2.12% ಮೇಲೆ ಹೋಗಿದೆ, ಗ್ರಾಸಿಮ್ 1.57 ಮೇಲೆ ಹೋಗಿದೆ, NTPC 1.39% ಮೇಲೆ ಹೋಗಿದೆ. ಅದೇ ರೀತಿ ಟಾಪ್ ಲೂಸರ್ ನೋಡೋದಾದರೆ, HUL 1.94% ಡೌನ್ ಹೋಗಿದೆ, TCS ಮತ್ತು ಟೆಕ್ ಮಹೀಂದ್ರಾ 1.5% ಡೌನ್ ಆಗಿದೆ, ಟೈಟನ್ ಕಂಪ್ನಿ 1.2% ಡೌನ್ ಆಗಿದೆ, ITC ಕೂಡ 1.06% ಡೌನ್ ಹೋಗಿದೆ. HDFC ಲೈಫ್ ಇನ್ಶೂರೆನ್ಸ್ Q4 ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. HDFC ಲೈಫ್ ಇನ್ಶೂರೆನ್ಸ್ ಕಂಪನಿ 1000 crore ಫಂಡ್ನ ರೈಸ್ ಮಾಡಿದ್ದಾರೆ. ಈ ಫಂಡ್ ಮೇನ್ಲಿ ಕಂಪನಿ ಫೈನಾನ್ಷಿಯಲಿ ಸ್ಟ್ರೆಂತ್ ಇಂಪ್ರೂವ್ ಮಾಡೋಕ್ಕೆ ಮತ್ತು ಫ್ಯೂಚರ್ ಬಿಸ್ನೆಸ್ ಗ್ರೋತ್ಗೋಸ್ಕರ ರೈಸ್ ಮಾಡಿದ್ದಾರೆ. ಈ ಕ್ವಾರ್ಟ್ರಲ್ಲಿ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಪ್ರಾಫಿಟ್ 4% ಇನ್ಕ್ರೀಸ್ ಆಗಿದೆ. ಕಂಪನಿ ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟ್ ಕ್ವಾರ್ಟ್ರಲ್ಲಿ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಪ್ರಾಫಿಟ್ 4% ಇನ್ಕ್ರೀಸ್ ಆಗಿದೆ. HDFC ಲೈಫ್ ಈ ಕ್ವಾರ್ಟರ್ಲಿ 2.1 ರೂಪಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಡಿವಿಡೆಂಡ್ ರೆಕಾರ್ಡ್ ಡೇಟ್ ಬಂದು June 19 ಆಗಿದೆ. ಸೊ ಪೇಮೆಂಟ್ 20 ನಂತರ ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರಾಲ್ ನೋಡಿದರೆ ಕಂಪನಿ ಸ್ಟೇಬಲ್ ಪರ್ಫಾರ್ಮೆನ್ಸ್ ಜೊತೆಗೆ ಸ್ಟ್ರಾಂಗ್ ಪ್ರೀಮಿಯಂ ಗ್ರೋತ್ ಮತ್ತು ಫ್ಯೂಚರ್ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಶೋ ಮಾಡ್ತಾಯಿದೆ. ಬಜಾಜ್ ಆಟೋ ಕೂಡ 2.77% ಹೈಕ್ ಆಗಿದೆ. ಬಜಾಜ್ ಆಟೋ ಇಂಡಿಯಾಸ್ ಲೀಡಿಂಗ್ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ. ಈ ವರ್ಷ ಬಜಾಜ್ ಆಟೋ ಸ್ಟಾಕ್ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಕಂಪ್ನಿ ಶೇರ್ ಇದುವರೆಗೂ 57% ಗ್ರೋತ್ ಆಗಿದೆ. ಇನ್ವೆಸ್ಟರ್ಗೆ ಸ್ಟ್ರಾಂಗ್ ರಿಟರ್ನ್ ಕೊಟ್ಟಿದೆ. ಇದು 2010ರ ನಂತರ ಕಂಪನಿ ಬೆಸ್ಟ್ ಇಯರ್ಲಿ ಪರ್ಫಾರ್ಮರ್ ಆಗಿದೆ. ಜನವರಿ 2023ರಿಂದ ಬಜಾಜ್ ಆಟೋ ಶೇರ್ಸ್ ಕಂಟಿನ್ಯೂಸ್ ಅಪ್ ಟ್ರೆಂಡಲ್ಲಿದೆ. ಲಾಸ್ಟ್ 10 ಮಂತಲ್ಲಿ ಕಂಪನಿ 8 ಮಂತ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಬಜಾಜ್ ಆಟೋ ಸ್ಟಾಕ್ ಒಂದು ಆಲ್ ಟೈಮ್ ಹೈ ಕೂಡ ಟಚ್ ಮಾಡಿದೆ. ಶೇರ್ ಪ್ರೈಸ್ 5,676 ಟಚ್ ಮಾಡಿದೆ. ಓವರಾಲ್ ನೋಡಿದರೆ ಬಜಾಜ್ ಆಟೋ ಸ್ಟ್ರಾಂಗ್ ಮೊಮೆಂಟಮ್ ಕೊಟ್ಟಿದೆ. M&M ಪ್ರೈಸಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಮಾಡ್ತಾ ಇದೆ. ಇವತ್ತು ಸ್ಟಾಕ್ ಅರೌಂಡ್ 1.98% ಅಪ್ ಆಗಿದೆ. ಲಾಸ್ಟ್ 4 ಟ್ರೇಡಿಂಗ್ ಸೆಷನ್ನಿಂದ ಓವರ್ಲ್ ಆಗಿ 10% ರ್ಯಾಲಿ ಮಾಡಿದೆ. ಆಟೋಮೊಬೈಲ್ ಸೆಕ್ಟ್ರಲ್ಲಿ M&M ಕಂಟಿನ್ಯೂಸ್ ಆಗಿ ಶೇರ್ ಮಾರ್ಕೆಟ್ನ ಗೇನ್ ಮಾಡ್ತಾ ಇದೆ. ಇವ್ರ ಕಂಪ್ನಿ ಗ್ರೋತ್ಗೆ ಮೇನ್ ರೀಸನ್ ಬಂದು ಸ್ಟ್ರಾಂಗ್ SUV ಸೇಲ್ಸ್ ಆಗ್ತಾಯಿದೆ, EV ಸೇಲ್ಸ್ ಇನ್ಕ್ರೀಸ್ ಆಗ್ತಾಯಿದೆ, ಬೆಟರ್ ಪ್ರಾಫಿಟ್ ಮಾರ್ಜಿನ್ ಆಗ್ತಾಯಿದೆ. ಗೌರ್ಮೆಂಟ್ EV ಮೇಲೆ ಇನ್ಸೆಂಟಿವ್ ಸಪೋರ್ಟ್ ಮಾಡ್ತಾ ಇದ್ದಾರೆ. M&Mನ ಆಟೋ ಸೆಕ್ಟರ್ನ ಟಾಪ್ ಕಂಪನಿಯಾಗಿ ಅನೌನ್ಸ್ ಮಾಡಿದೆ. ಯಾಕಂದರೆ ಸ್ಟ್ರಾಂಗ್ ಗ್ರೋತ್ ಪೊಟೆನ್ಷಿಯಲ್ ಕಂಪ್ನಿಯಲ್ಲಿ ಕಾಣ್ತಾ ಇದೆ. NTPC ಶೇರ್ ಕೂಡ ಇವತ್ತು 1.4% ಹೈಕ್ ಆಗಿದೆ. ಇದಕ್ಕೆ ರೀಸನ್ ಬಂದು NTPC ಸಬ್ಸಿಡರಿ ಕಂಪ್ನಿ ಆದ NTPC ಗ್ರೀನ್ ಎನರ್ಜಿ ಸ್ಟಾಕಲ್ಲಿ ಒಳ್ಳೆ ರ್ಯಾಲಿ ಬರ್ತಾ ಇರೋದು ಮೇನ್ ರೀಸನ್. ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ನಲ್ಲಿ 17% ಇನ್ಕ್ರೀಸ್ ಆಗಿದೆ. ಇವತ್ತು HUL 3% ಡೌನ್ ಆಗಿದೆ. HUL Q3 ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ EBITDA ಮಾರ್ಜಿನಲ್ಲಿ 70 ಬೇಸಿಸ್ ಪಾಯಿಂಟ್ ಡಿಕ್ಲೈನ್ ಆಗಿದೆ. ಸೊ 23.3% ರೆಡ್ಯೂಸ್ ಆಗಿದೆ. ಇದು ಕಂಪನಿ ಇನ್ವೆಸ್ಟರ್ಗೆ ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ. ಸೊ ಹಾಗಾಗಿ ಕಂಪ್ನಿ ಇವತ್ತು ನೆಗೆಟಿವ್ ಕಡೆ ಟ್ರೇಡ್ ಆಗಿದೆ. HUL ಬಂದು FMCG ಕಂಪನಿ. ಇವರು ಮೇಜರಾಗಿ ಫುಡ್ ಮತ್ತು ಬೆವರೇಜಸ್ ಪ್ರಾಡಕ್ಟಲ್ಲಿ ಹೊಂದಿದ್ದಾರೆ. ಲೈಕ್ ಸೋಪು, ಡಿಟರ್ಜೆಂಟ್, ಪರ್ಸನಲ್ ಕೇರ್ ಬಗ್ಗೆ ಎಲ್ಲ ಇವರು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. TCS ಮತ್ತು ಟೆಕ್ ಮಹೀಂದ್ರಾ ಕೂಡ 1.3% ಡೌನ್ ಆಗಿದೆ. IT ಇಂಡೆಕ್ಸ್ ಏಪ್ರಿಲಲ್ಲಿ
ಡೌನ್ ಟ್ರೆಂಡ್ ಇತ್ತು, ಈಗ ಮೇಯಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಒನ್ ಆಫ್ ದ ಮೇಜರ್ ರೀಸನ್ ಬಂದು IT ಸ್ಪೆಂಡಿಂಗ್ನ ಕ್ಲೈಂಟ್ಗಳು ಕಡಿಮೆ ಮಾಡ್ತಿದ್ದಾರೆ USA ಮತ್ತು ಯುರೋಪ್ ಕಡೆಯಿಂದ. ಯಾಕೆಂದರೆ ಗ್ಲೋಬಲ್ ಎಕನಾಮಿ ಸ್ಲೋ ಡೌನ್ ಆಗೋ ಕನ್ಸರ್ನ್ ಇದೆ. ಸೊ ಮೆನಿ ಕಂಪ್ನಿಗಳು ಟೆಕ್ನಾಲಜಿ ಮೇಲೆ ಸ್ಪೆಂಡಿಂಗ್ ಕಡಿಮೆ ಆಗ್ತಾಯಿದೆ, ಹಾಗಾಗಿ ಆಗ್ತಾಯಿದೆ. ತುಂಬ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾಯಿದೆ. ಸೊ ರ್ಯಾಂಪಪ್ ಆಗ್ತಾಯಿಲ್ಲ ಬೇಗ, ಅದೊಂದು ಕೂಡ ಮೇಜರ್ ಕನ್ಸರ್ನ್ ಆಗಿದೆ. ಮೇಜರ್ IT ಕಂಪ್ನೀಸ್ TCS ಮತ್ತು ಟೆಕ್ ಮಹೀಂದ್ರ ಇದರಲ್ಲೆಲ್ಲ ಹೆಡ್ ಕೌಂಟ್ ಕೂಡ ಕಡಿಮೆ ಆಗ್ತಾಯಿದೆ. ಲಾಸ್ಟ್ ಕ್ವಾರ್ಟರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ IT ಕಂಪ್ನಿ ಎಲ್ಲ ಎಕ್ಸ್ಪೆನ್ಷನ್ಗೆ ಇದು ಮಾಡ್ತಾಯಿಲ್ಲ. ಸೊ ಅವರು ಬಂದು ಕಾಸ್ಟ್ ಸೇವಿಂಗ್ ಮತ್ತು ಎಫಿಷಿಯನ್ಸಿ ನೋಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಒಂದು ರೀಸನ್, ಅಗ್ರೆಸಿವ್ ಆಗಿ ಕಂಪ್ನಿ ಎಕ್ಸ್ಪೆನ್ಷನ್ ಮಾಡ್ತಾಯಿಲ್ಲ. ಓವರಾಲ್ ನೋಡೋದಾದರೆ ವೀಕ್ ಗ್ಲೋಬಲ್ ಡಿಮ್ಯಾಂಡ್ ಇದೆ, AI ರಿಲೇಟೆಡ್ ಕನ್ಸರ್ನ್ ತುಂಬ ಇದೆ, ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ, ಸ್ಲೋವರ್ ಗ್ರೋತ್ ಎಕ್ಸ್ಪೆನ್ಷನ್ ಇದೆ. ಇದೇ ಥರ ಡೈಲಿ ಸ್ಟಾಕ್ ಮಾರ್ಕೆಟ್ ಮಾಹಿತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.